स्वागत है आपका बी न्यूज नेशन में। मैं हूं आबिद हुसैन शेख। एमएलए यत्नाल के बयान पर कन्नड़ संगठन का विरोध प्रदर्शन। बीजापुर नगर विधायक बसनगौड़ पाटिल यत्नाल ने कन्नड़ संगठनों को रोल कॉल आंदोलनकारी कहा था। इनके इस बयान का कड़ा विरोध करते हुए बीजापुर शहर के अंबेडकर सर्कल में स्थित नगर विधायक दफ्तर के सामने कर्नाटका रक्षणा वेदी के जिलाध्यक्ष MC मुल्ला के नेतृत्व में एमएलए यत्नाल की तस्वीर जलाकर विरोध प्रदर्शन किया गया। इस मौके पर जिलाध्यक्ष MC मुल्ला ने कहा कि आज तक कन्नड़ भाषा के लिए हमने कई आंदोलन और कुर्बानियां दी हैं, लेकिन विधायक बसनगौड़ पाटिल यत्नाल ने हमें रोल कॉल आंदोलनकारी का नाम देकर हमारे संगठन का अपमान किया है। फौरन अपने बयान पर माफ़ी मांगे, वरना राज्य भर में विधायक के खिलाफ प्रदर्शन करने की चेतावनी देते हुए हमें किसी विधायक या मंत्री से डरने की ज़रूरत नहीं। जब कभी भी कन्नड़ भाषकों पर नाइंसाफ़ी होती है हम विरोध करते आए हैं और आज भी कर रहे हैं, कहा कर्नाटका रक्षणा वेदी के पदाधिकारी और कार्यकर्ताओं ने। ಕನ್ನಡ ಸಂಘಟನೆ ಬಗ್ಗೆ ಹಗುರವಾಗಿ ಮಾತನಾಡಿದ ಬಸನಗೌಡ ಪಾಟೀಲ್ ಅವರಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ರಾಜಕಾರಣ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳು ಅವರ ಒಂದು ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ನಗರ ಶಾಸಕ ಯತ್ನಾಳ್ ಅವರು, ಕನ್ನಡ ಪರ ಸಂಘಟನೆಯವರು, ರೋಲ್ಕಾಲ್ ಸಂಘಟನೆಯವರು ಈ ಸಂಘಟನೆಯಿಂದ ಏನು ಪ್ರಯೋಜನ ಇಲ್ಲ ಅಂತ ಬಹಳಷ್ಟು ಹಗುರವಾಗಿ ಮಾತನಾಡಿದ್ದಾರೆ ಮತ್ತು ಕನ್ನಡ ಪರ ಸಂಘಟನೆಗೆ ಅವಹೇಳನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಹೇಳಿಕೆಯನ್ನು ಅವರ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಸಮಿತಿ ನಗರ ಶಾಸಕರ ಕಚೇರಿಯ ಮುಂದೆ ಧರಣಿ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರವೇ ಮುಖಂಡರಾದಂಥ ಶಿಂದಗಿಯ ಶ್ರೀಕಾಂತ್ ಬಿಜಾಪುರ ಅವರು ಈ ಕುರಿತು ಒಂದೆರಡು ಅನಿಸಿಕೆಯನ್ನು ಹೇಳಬೇಕಂತ ವಿನಂತಿ ಪಡ್ಕೊಳ್ತಾರೆ. ಪಟ್ಟಿದ್ದಾಗಿದೆ. ಆದರೆ ಇವತ್ತು ಅವರಿಗೆ ಬಿಜಾಪುರವನ್ನು ವಿರೋಧಿಸಿ ಇಡೀ ಕರ್ನಾಟಕ ರಾಜ್ಯದ ತುಂಬ ಕನ್ನಡದ ಸಂಘಟನೆಗಳು ಹೋರಾಟವನ್ನು ಮಾಡುವ ಮುಂದಾದಾಗ ಅವಾಗ ನಮ್ಮ ಬಿಜಾಪುರ ಜಿಲ್ಲಾ ಶಾಸಕರು ಅವರಿಗೆ ನಾಚಿಕೆ ಆಗಬೇಕು. ಕನ್ನಡದ ಕಾರ್ಯಕರ್ತರಿಗೆ ಇಂಥ ಮಾತನ್ನು ಹೇಳಲು ಇವತ್ತದು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಶಾಸಕರೇ, ನಿಮಗೆ ನಾನು ಒಂದು ಬಸನಗೌಡರಿಗೆ ಒಂದು ಸವಾಲನ್ನು ಹಾಕ್ತಾ ಇದ್ದೇವೆ. ರಕ್ಷಣಾ ವೇದಿಕೆಯ ಮೂಲಕ ನಾವೇನಾದರೂ ರೋಡ್ ಕಾಲ್ ಮಾಡಿದ್ದು ನೀವೇನಾದರೂ ಪ್ರೂಫ್ ಮಾಡ್ರಿ, ಅವಾಗ ನಾವು ನಿಮಗೆ ಶರಣಾಗುತ್ತೇವೆ. ಯಾರು ರೋಡ್ ಕಾಲ್ ಮಾಡ್ತಾರೆ, ಇದು ಮಾಡ್ತಾರೆ, ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರ ರೋಡ್ ಕಾಲ್ ಮಾಡ್ತಕ್ಕಂಥ ವಿಷಯದ ಎಷ್ಟೋ ಲೂಟಿ ಮಾಡಿದ್ದೀರಿ. ನಿಮಗೆ ರಾಜಕೀಯ ಆಗಬೇಕು. ಅದನ್ನು ಬಿಟ್ಟು ಇವತ್ತು ಕನ್ನಡಿಗರ ಒಂದು ಮನಸ್ಸನ್ನು ಕಳಿಸುವಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಕನ್ನಡದ ಹೋರಾಟಗಾರರಿಗೆ ಗೌರವವನ್ನು ಕೊಡುವುದು ಕಲೀರಿ. ಇವತ್ತು ಏನಾದರೂ ಕರ್ನಾಟಕದಲ್ಲಿ ನಗರ ಶಾಸಕ ಬಸನಗೌಡ ಪಾಟೀಲ್ಗೆ ಬೇಕೇ ಬೇಕು. ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತನಾಡಿದ ಬಸನಗೌಡ ಪಾಟೀಲ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ವಿಜಯಪುರದ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಈ ಒಂದು ಏನು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದಂಥ ಒಂದು ಮರಾಠಿ ಆಯೋಗದ ಕುರಿತು ಒಂದು ಏನು ಹೇಳಿಕೆ ಕೊಡಬೇಕಾಗಿತ್ತು, ಅದನ್ನು ಬಿಟ್ಟು ನೇರವಾಗಿ ಕರ್ನಾಟಕದ ಕನ್ನಡ ಪರ ಸಂಘಟನೆಗಳ ಬಗ್ಗೆ ಇವತ್ತೇನು ಅವಹೇಳನಕಾರಿ ಒಂದು ಅವಮಾನ ಮಾಡಿದ್ರಿಂದ ಇವತ್ತು ನಾವು ಅವರ ಕಾರ್ಯಾಲಯ ಮುಂದೆ ಇವತ್ತು ನಾವು ಅವರ ಪ್ರತಿದಾನವನ್ನು ನಾವು ಇವತ್ತು ಬಿಡುವಂಥದ್ದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇವೆ. ಮತ್ತು ಇವತ್ತು ಮಾನ್ಯ ಶಾಸಕರು ಈಗ ರೋಲ್ ಕಾಲ್ ಚಳವಳಿಗಾರ ಅಂತ ಹೇಳಿದ್ದಾರೆ. ಇದು ಭಾಳ ಖಂಡನೀಯದಂತೂ. ಯಾಕೆಂದರೆ ಇದು ಯಾರು ರಾಜಕಾರಣಿಗಳು ಎಂಥವ್ರು ಅದಾರ ಅಂದ್ರೆ ಎಲ್ಲರಿಗೂ ಗುರ್ತದೆ ಇವತ್ತು ದಿವಸ. ಅದಕ್ಕೆ ನಾವು ಅವರಿಗೆ ಕನ್ನಡ ಪರ ಸಂಘಟನೆಗಳಿಗೆ ಮತ್ತು ಇಡೀ ರಾಜ್ಯದ ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ಇವತ್ತು ಅವರು
ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟ ಮಾಡಲಾಗುವುದು ಮತ್ತು ಡಿಸೆಂಬರ್ 5ಕ್ಕೆ ಬಂದ್ ಕರೆಯನ್ನು ಮಾನ್ಯ ಅಟಲ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಅದು ಇನ್ನೂವರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ. ನಾರಾಯಣಗೌಡರು ಅದಕ್ಕೆ ಇನ್ನೂ ಕರೆ ಕೊಟ್ಟಿಲ್ಲ. ಇದೇ 25 ತಾರೀಕಿಗೆ ಒಂದು ರಾಜ್ಯ ಮತ್ತು ಜಿಲ್ಲಾಧ್ಯಕ್ಷರನ್ನು ಸಭೆ ಕರೆದಿದ್ದಾರೆ. ಅಲ್ಲಿ ಅದರ ಬಗ್ಗೆ ನಿರ್ಣಯ ಆದ ನಂತರ ನಾವು ಆ 5ನೇ ತಾರೀಕಿಗೆ ಇರುವಂಥದ್ದು ಬಂದ್ ಮಾಡಬೇಕು ಅಥವಾ ಅದಕ್ಕೆ ಬೆಂಬಲ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಅದು ಒಂದು ವಿಷಯ ಮಾನ್ಯ ಶಾಸಕರು 5ನೇ ತಾರೀಕಿಗೆ ನಾನು ಒಂದು ಸವಾಲು ಹಾಕಿದ್ದಾರೆ. 5ನೇ ತಾರೀಕಿಗೆ ಯಾವ ರೀತಿ ಬಿಜಾಪುರ ಬಂದ್ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳಿದ್ರು. ಆದರೆ ನಾವು ಇದಕ್ಕಿಂತ ಮುಂಚಿತವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತು ಯಾವುದೇ ನಾವು ಇನ್ನೂರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ. ನಾರಾಯಣಗೌಡರ ನೇತೃತ್ವದಲ್ಲಿ ಯಾವುದೇ ನಾವು ಬಂದಂಥ ಬೆಂಬಲಕ್ಕೆ ಯಾವುದೂ ನಾವು ಮಾಡಿಲ್ಲ ಇನ್ನೂರಿಗೆ. ಆದರೂ ಅವರ ಇದೇ ರೀತಿ ಅವರ ಜೇರ್ಕಟ್ ಅವರು ಈ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಹಿಂದಕ್ಕೆ ಸರಿದಾಗೆ ಯಾವುದೇ ಒಂದು ರಾಜಕಾರಣಿಗೆ ಅಥವಾ ಯಾವುದೇ ಒಂದು ಶಾಸಕರಿಗೆ ನಾವು ಹೆದರಿ ಯಾವ ಥರದ್ದು ನಾವು ಹಿಂದೆ ಸರಿದಿಲ್ಲ. ಆ ಪ್ರತಿಭಟನೆ ಅಂತೂ ಮಾಡೇ ಮಾಡ್ತೇವೆ. ಯಾವುದೊಂದು ಬಗ್ಗುದಿಲ್ಲ, ಯಾವ ಶಾಸಕರಿಗೂ ಬುದ್ಧಿ ಅಂತ ಈ ರೀತಿ ಕನ್ನಡ ಪರ ಸಂಘಟನೆಗಳಿಗೆ ಅಗತ್ಯಪಟ್ಟಂಥ ಕೆಲಸ ನಾವು ಯಾವ ಕಾಲಕ್ಕೂ ಮಾಡಲಿಕ್ಕೆ ಕೊಡೋದಿಲ್ಲ. ಸವಾಲು ಸ್ವೀಕಾರ ಮಾಡಲಿಕ್ಕೂ ಸಿದ್ಧಿದ್ದೇವೆ, ಹೋರಾಟ ಮಾಡಲಿಕ್ಕೂ ಸಿದ್ಧೇವೆ, ಪ್ರತಿಭಟನೆ ಮಾಡಲಿಕ್ಕೂ ಸಿದ್ಧೇವೆ, ಸಮರಕ್ಕೂ ಸಿದ್ಧ, ಸಿನೆಯಕ್ಕೂ ಸಿದ್ಧ ಕರ್ನಾಟಕ ರಕ್ಷಣಾ ವೇದಿಕೆ. ವಿಜಯಪುರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾನ್ಯತಾನೆ ಏನು ಕನ್ನಡಪರ ಸಂಘಟನೆಗಳ ಬಗ್ಗೆ ಅವೇಳನಕರವಾಗಿ ಮತ್ತು ರೋಲ್ ಕಾಲ್ ಸಂಘಟನೆಗಳ ತೇಜಿಸಿ ಏನು ಹೇಳಿಕೆ ನೀಡಿರಿ ಅದೆಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತು ಕನ್ನಡ ಸಂಘಟನೆಗಳಿಗೆ ಭಾಳ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಆದ ಕಾರಣ ಇವತ್ತಿನ ದಿನ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಬಸನಗೌಡ ನಗರ ಶಾಸಕ, ವಿಜಯಪುರ ಜಿಲ್ಲೆಯ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಅವರ ಪ್ರಕೃತಿ ದಹನವನ್ನು ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಸನಗೌಡ ಪಾಟೀಲ್ ಅವರಿಗೆ ಏನು ಎಚ್ಚರಿಕೆ ಕೊಡ್ತೀವಪ್ಪ ಅಂದ್ರೆ ಇವತ್ತಿನ ದಿನ ಕನ್ನಡ ಮನಸ್ಸುಗಳಿಗೆ ನೋವನ್ನುಂಟು ಮಾಡೋದು, ಕನ್ನಡ ಸಂಘಟನೆಗಳ ಎಲ್ಲ ಸಂಘಟನೆಗಳಿಗೆ ಇವತ್ತಿನ ದಿನ ನೀವು ನೋವನ್ನುಂಟು ಮಾಡಿದ್ದೀರಿ. ಬಸನಗೌಡ ಪಾಟೀಲ್ ಅವರೇ, ನೀವು ಏನೇ ಇರಲಿ ರೋಲ್ ಕಾಲ್ ಸಂಘಟನೆ ಇರ್ಬೋದು, ಆದರೆ ಎಲ್ಲ ಸಂಘಟನೆಗಳು ರೋಲ್ ಕಾಲ್ ಸಂಘಟನೆಗಳಲ್ಲ. ಕನ್ನಡದ ಮನಸ್ಸುಗಳಿಗೆ ಭಾಳ ನೋವನ್ನುಂಟು ಮಾಡುವ ಹೇಳಿಕೆಗಳನ್ನು ಏನು ನೀವು ನೀಡಿರಲಿಲ್ಲ, ಅದನ್ನು ನೀವು ಶೀಘ್ರದಲ್ಲೇ ನೀವು ಕ್ಷಮೆ ಯಾಚನೆ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಹೋರಾಟಗಾರ ಕನ್ನಡ ಸಂಘಟನೆಗಳಿಗೆ ನೀವು ಕ್ಷಮೆಯನ್ನೇ ಯಾಚನೆ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಕ್ಷಮೆಯನ್ನೇ ಯಾಚನೆ ಮಾಡದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗ್ತದಂತ ಈ ಮೂಲಕ ಬಸನಗೌಡ ಪಾಟೀಲ್ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಅಶೋಕ್ ಹಾರ್ವ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಯುವ ಅಧ್ಯಕ್ಷ. ಶ್ರೀಕಾಂತ್ ಬಿಜಾಪುರ ಸಿಂದಗಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು. ಇವತ್ತಿನ ದಿನಮಾನಗಳಲ್ಲಿ ಕನ್ನಡಿಗರು ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಕರ್ನಾಟಕ ಸಲುವಾಗಿ ಸಾಕಷ್ಟು ಕೇಸ್ಗಳನ್ನು ಮೈಮೆ ಹಾಕೊಂಡು ಕನ್ನಡ ನೆಲ ಜಲಗೋಸ್ಕರ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ದು ಯಾರಾದರೂ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅಂತಕ್ಕಂಥದ್ದು. ಅಂಥ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಇವತ್ತು ಬಸನಗೌಡ ಯತ್ನಾಳ್ ಅವರು ಇವತ್ತು ಹಗುರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂಥ ಹೇಳಿಕೆ ರೋಡ್ ಕಾಲ್ ನೀವು ಮಾಡ್ತಾ ಇದ್ದೀರಿ ಸರ್ಕಾರದವರು. ನಾವು ಕರ್ನಾಟಕ ಹೋರಾಟಗಾರರು ರೋಡ್ ಕಾಲ್ ಮಾಡ್ತಾ ಇಲ್ಲ. ಇವತ್ತು ಅಧಿಕಾರವನ್ನು ಹಿಡಿದು ರೋಡ್ ಕಾಲ್ ಮಾಡುವಂತಕ್ಕಂಥ ಬುದ್ಧಿ ನಿಮ್ಮಲ್ಲಿದೆ. ಆ ಬುದ್ಧಿ ನಮ್ಮನ್ನು ಹೋಲಿಕೆ ಮಾಡಬೇಡ್ರಿ. ಮುಂದೆ ಏನಾದರೂ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಾರರಿಗೆ ನೀವು ರೋಡ್ ಕಾಲ ಹಗುರವಾಗಿ ಮಾತನಾಡಿದ್ದು ಇವತ್ತು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು. ಒಂದು ವೇಳೆ ಕ್ಷಮೆಯನ್ನು ಕೇಳದೆ ಹೋದರೆ ಇಡೀ ಕರ್ನಾಟಕ ರಾಜ್ಯದ ತುಂಬ ಇಡೀ ಉಗ್ರವಾದಂಥ ಹೋರಾಟ ನಿಮ್ಮ ವಿರುದ್ಧ ಮಾಡಬೇಕಾಗುತ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆ ಕೂಡ ನೀಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇವತ್ತು ಬಿಜಾಪುರದಲ್ಲಿ ನಿಮ್ಮ ಪ್ರತಿದಾನ ಮಾಡಿದ್ದು ಇಡೀ ಮೂಲೆಗಳಲ್ಲಿ ಕೂಡ ನಿಮ್ಮ ಒಂದು ಮೂರ್ತಿಯನ್ನು ದಹನ ಮಾಡಬೇಕಾದಂಥ ಒಂದು ಸಂದರ್ಭವನ್ನು ಬರ್ತಾ ಇದೆ. ಅದಕ್ಕೆ ನೀವು ಎಚ್ಚೆತ್ತುಕೊಂಡು ಇವತ್ತು ಕ್ಷಮೆಯನ್ನು ಕೇಳಿ, ಇಲ್ಲವಾದರೆ ನಾವು ನಿಮ್ಮ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಸಂಘಟನೆ ಬಗ್ಗೆ ಹಗುರವಾಗಿ ಮಾತನಾಡಿದ ನಗರ ಶಾಸಕ ಯತ್ನಾಳ್ ಅವರಿಗೆ
और खबरों के लिए देखते रहिए बी न्यूज़ नेशन।